ಮೃತ ಹೆಣ್ಣು ಮಕ್ಕಳಿಗೂ ಗೃಹಲಕ್ಷ್ಮಿ ಹಣ ಸಂದಾಯವಾಗುತ್ತಿತ್ತ. ಗೃಹಲಕ್ಷ್ಮಿ ಫಲಾನುಭವಿಗಳೇ, ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಇನ್ಮುಂದೆ ಈ ಕೆಟಗರಿಯ ಮಹಿಳೆಯರಿಗೆ ಸಿಗಲ್ಲ ಗೃಹಲಕ್ಷ್ಮಿ ಹಣ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಸಿದ್ದರಾಮಯ್ಯ ಅವರ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಕೂಡ ಒಂದು ಮಹತ್ವವಾದಂತಹ ಒಂದು ಸ್ಕೀಮ್. ರಾಜ್ಯದ ಜನರಿಗೆ 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿರುವಂತಹದ್ದು. ಆದ್ರೀಗ ಸರ್ಕಾರದ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳ ಪೈಕಿ 2 ಯೋಜನೆಗಳ ಫಲಾನುಭವಿಗಳ ಪಟ್ಟಿಯನ್ನ ಪರಿಷ್ಕರಣೆ ಮಾಡಲು ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂತಹದ್ದು. ಎಸ್, ಇದು ಗೃಹಲಕ್ಷ್ಮಿ ಯಾರ್ಯಾರಿಗೆ ಹಣ ಬರ್ತಾ ಇತ್ತ, ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲಿ ಯಾರ್ಯಾರಿಗೆ ಹಣ ಬರ್ತಾ ಇದೆಯಲ್ಲ, ಅವರೆಲ್ಲರೂ ಕೂಡ ಈ ಸ್ಟೋರಿಯನ್ನ ಮಿಸ್ ಮಾಡದಲೇ ನೋಡ್ಲೇಬೇಕಾಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸರ್ಕಾರ ಪ್ರತಿ ಮನೆ ಯಜಮಾನಿಗೂ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನ ಪಾವತಿ ಮಾಡ್ತಾ ಇದೆ. ಆದ್ರೀಗ ಗೃಹಲಕ್ಷ್ಮಿ ಯೋಜನೆ ಸೋರಿಕೆ ಆಗ್ತಾ ಇದೆ ಅಂತೇಳಿ ಸರ್ಕಾರಕ್ಕೆ ಒಂದು ವರದಿ ಕೂಡ ಬಂದಿರುವಂತಹದ್ದು. ಆ ಸೋರಿಕೆ ಹಣವನ್ನ ತಪ್ಪಿಸಲು ಒಂದು ಮೇಜರ್ ಸರ್ಜರಿಗೆ ರಾಜ್ಯ ಸರ್ಕಾರ ಈಗ ಮುಂದಾಗಿರುವಂತಹದ್ದು. ಎಸ್, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಬಿಗ್ ಶಾಕ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ರಾಜ್ಯ ಸರ್ಕಾರ ಗೃಹಲಕ್ಷ್ಮಿಯರ ಪರಿಷ್ಕರಣೆ ಪಟ್ಟಿಯನ್ನ ರೆಡಿ ಮಾಡ್ತಾ ಇದೆ, ರೆಡಿ ಮಾಡಿದೆ ಕೂಡ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈ ಪಟ್ಟಿ ಒಂದು ಬಿಗ್ ಶಾಕ್ ಆಗಿ ಎದುರಾಗುವಂತಹ ಒಂದು ಮುನ್ಸೂಚನೆ ಈಗ ಸಿಕ್ಕಿರುವಂತಹದ್ದು. ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈ ಒಂದು ಪರಿಷ್ಕರಣೆ ಪಟ್ಟಿ ರೆಡಿಯಾಗಿರುವಂತಹದ್ದು. ಇನ್ನು ಮುಂದೆ ಬರೋಬ್ಬರಿ 4,30,30,000 ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಹೋಗ್ತಿದ್ದಂತಹ ಹಣ ಕಂಪ್ಲೀಟ್ ಆಗಿ ಬಂದ್ ಆಗುತ್ತೆ. ಎಸ್, ಇದು ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಒಂದು ಮಾಹಿತಿ. ಎಸ್, ನಾನೀಗ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಮಾಹಿತಿಯನ್ನು ಕೊಡ್ತೀನಿ. ಮೃತರು ಹಾಗೂ IT GST ಫೈಲ್ ಮಾಡಿದ ಕುಟುಂಬಕ್ಕೆ ಶಾಕ್. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೇಜರ್ ಸರ್ಜರಿಗೆ ಸರ್ಕಾರ ಈಗ ಮುಂದಾಗಿರುವಂತಹದ್ದು. ರಾಜ್ಯದಲ್ಲಿ ಸುಮಾರು 1.30 ಲಕ್ಷ ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಈ ಪೈಕಿ 1.95 ಲಕ್ಷ ಜನರು ಅಂದ್ರೆ ಮಹಿಳೆಯರು ಮೃತರಾಗಿದ್ದಾರೆ. ಅದರಲ್ಲಿ 1.96 ಅಂದ್ರೆ 1.96 ಲಕ್ಷ IT ಮತ್ತೆ GST ಫೈಲ್ ಮಾಡಿದವರು ಪಟ್ಟಿಯಿಂದ ಹೊರಕ್ಕೆ ಹಾಕಲಾಗಿದೆ. ಈ ಎಲ್ಲಾ ಪರಿಷ್ಕರಣೆಗೂ ಮುನ್ನ ಸುಮಾರು 1.95 ಲಕ್ಷ ಮೃತರ ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇತ್ತು. ಕಳೆದ 4-5 ತಿಂಗಳಿಂದ ಮೃತರ ಹೆಸರಿಗೆ ಹಣವನ್ನ DBT ಮೂಲಕ ರವಾನೆ ಆಗ್ತಿತ್ತು. ಇದರಲ್ಲಿ 30% ಹಣವನ್ನ ATM ಮೂಲಕ ಡ್ರಾ ಮಾಡಿಕೊಳ್ಳಲಾಗ್ತದೆ ಎಂಬ ಮಾಹಿತಿ ಈಗ ಸಿಕ್ಕಿರುವಂತಹದ್ದು. ಸರ್ಕಾರಕ್ಕೆ ತಿಂಗಳಿಗೆ 80 ಕೋಟಿ ಉಳಿತಾಯ ನಿರೀಕ್ಷೆ. ಎಸ್, ಈ ಎಲ್ಲ ಒಂದು ಪರಿಷ್ಕರಣೆ ಆಯ್ತಲ್ಲ, ಆ ಒಂದು ಪರಿಷ್ಕರಣೆಯ ನಂತರ ಸುಮಾರು 4 ಲಕ್ಷ ಗೃಹಲಕ್ಷ್ಮಿಯರು ಡಿಲೀಟ್ ಆಗಿದ್ದು, ಕಡಿತದಿಂದ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು ಏನಿಲ್ಲ ಅಂದ್ರೂ ಕೂಡ 80 ಕೋಟಿ ಹಣ ಉಳಿತಾಯವಾಗುವಂತ ಒಂದು ನಿರೀಕ್ಷೆ ಇದೆ. ಮೃತರ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿ ಸುಮಾರು 120 ಕೋಟಿ ಹಣ ಹಾಗೆ ಉಳಿದಿರುವಂತಹ ಒಂದು ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಯಾರು ಕೂಡ ಇದುವರೆಗೂ ಹಣವನ್ನ ಡ್ರಾ ಮಾಡಿಲ್ಲವೋ ಅವರ ಹಣ ಮತ್ತೆ ವಾಪಸ್ ಪಡೆಯಲು ಈಗ ಸರ್ಕಾರ ಮುಂದಾಗಿದೆ. ಎಸ್, ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಸತ್ತವ್ರಿಗೂ ಕೂಡ ಗೃಹಲಕ್ಷ್ಮಿ ಹಣವನ್ನ ಸರ್ಕಾರ ಆಗ್ತಾ ಇತ್ತು. ಆ ಒಂದು ವಿಚಾರವನ್ನ ಈಗ ಸರ್ಕಾರ ಪತ್ತೆ ಮಾಡಿದ್ದು, ಅದರಲ್ಲಿ ಸುಮಾರು 120 ಕೋಟಿ ಹಣ ಇನ್ನೂ ಕೂಡ ಬ್ಯಾಂಕಲ್ಲೇ ಉಳಿದಿರುವಂತಹ ಒಂದಷ್ಟು ಮಾಹಿತಿ ಈಗ ಸಿಕ್ಕಿರುವಂತಹದ್ದು. ರಾಜ್ಯದಲ್ಲಿ 1.31 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳು ರಿಜಿಸ್ಟರ್ ಆಗಿದ್ದಾರೆ. ಇದರಲ್ಲಿ 20,000ಕ್ಕೂ ಹೆಚ್ಚು ಆಧಾರ್ ಸೀಡಿಂಗ್ ಮಾಡದೆ ಇರುವವರಿಗೂ ಕೂಡ ಹಣ ತಲುಪಿಲ್ಲ. ಜೊತೆಗೆ ಈ KYC ಮಾಡಿಸದೇ ಇರುವವರಿಗೂ ಕೂಡ 10,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಇಲ್ಲಿವರೆಗೂ ಕೂಡ ಹಣ ಜಮೆ ಆಗಿಲ್ಲ ಎಂಬ ಮಾಹಿತಿ ಈಗ
ಸಿಕ್ಕಿರುವಂತಹದ್ದು. ಅಂದ್ರೆ ಯಾರ್ಯಾರು ಆಧಾರ್ ಸೀಡಿಂಗ್ ಮಾಡಿಸಿಲ್ವಲ್ಲ ಅವ್ರಿಗೂ ಕೂಡ ಹಣ ಸಂದಾಯವಾಗಿಲ್ಲ. ಸುಮಾರು ಅದರಲ್ಲಿ ಆ ಆ ರೀತಿಯಾಗಿ 20,000 ಜನ ಇದ್ದಾರೆ. ಜೊತೆಗೆ ಈ KYC ಯಾರು ಮಾಡಿಸಿಲ್ವೋ ಅವ್ರಿಗೂ ಕೂಡ ಸುಮಾರು 10,000ಕ್ಕೂ ಹೆಚ್ಚು ಫಲಾನುಭವಿಗಳು ಈಗ ಹಣ ಕೂಡ ಜಮೆ ಆಗಿಲ್ಲ. ಆ ಎಲ್ಲಾ ವಿಚಾರಗಳು ಈಗ ಸರ್ಕಾರಕ್ಕೆ ಗೊತ್ತಿರುವಂತದ್ದು. ಅಂದ್ರೆ ಇನ್ಮುಂದೆ ಬಯೋಮೆಟ್ರಿಕ್‌ಗೆ ಜಾತಿ ಸರ್ಟಿಫಿಕೇಟ್ ಕಡ್ಡಾಯ ಹೀಗಂತ ಸರ್ಕಾರ ಒಂದು ರೂಲ್ಸ್ ಅನ್ನು ಕೂಡ ತಂದಿರುವಂತದ್ದು. ಗೃಹಲಕ್ಷ್ಮಿ ಹಣಕ್ಕೆ ಬಯೋಮೆಟ್ರಿಕ್ ಕಡ್ಡಾಯವಾಗಿದೆ. ಬೆಂಗಳೂರು ಒನ್ ಅಥವಾ ಗ್ರಾಮ ಒನ್ ಸೇವಾ ಕೇಂದ್ರ, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಪ್ರತಿಕ್ರಿಯೆಯನ್ನ ಈಗ ನಡೀತಾ ಇದೆ. ಬಯೋಮೆಟ್ರಿಕ್‌ಗೆ ಆಧಾರ್ ಕಾರ್ಡ್ ಕಡ್ಡಾಯ, ಜೊತೆಗೆ ಮಹಿಳಾ ಇಲಾಖೆ ನೀಡಿರುವಂತಹ ಒಂದು ಐಡಿ ಕೂಡ ಕಡ್ಡಾಯವಾಗಿದೆ. ಗೃಹಲಕ್ಷ್ಮಿ ಫಲಾನುಭವಿಗಳು ಸೇವಾ ಕೇಂದ್ರಗಳಿಗೆ ಹೋಗಿ ತಮ್ಮ ಹೆಬ್ಬಟ್ಟು ಅಥವಾ ಕಣ್ಣುಗಳು ಅಥವಾ ಫೇಸ್ ಸ್ಕ್ಯಾನ್ ಅನ್ನು ಈಗಲೇ ಮಾಡಿಸ್ಬೇಕು. ನೀವು ಪರಿಶಿಷ್ಟ ಜಾತಿ ಅಥವಾ ಪಂಗಡಕ್ಕೆ ಏನಾದರೂ ಸೇರಿದ್ರೆ RD ನಂಬರ್ ಅನ್ನ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು. ಜಾತಿ ಸರ್ಟಿಫಿಕೇಟ್ ಇರುವಂತಹ RD ನಂಬರ್ ನೀಡಿ ಸಂಪೂರ್ಣ ಒಂದು ಫಾರ್ಮ್ ಅನ್ನ ತುಂಬಿದ ನಂತರವೇ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತಂತೇಳಿ ಈಗ ಸರ್ಕಾರ ಒಂದು ಹೊಸ ರೂಲ್ಸ್ ಅನ್ನ ತಂದಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಗೃಹಲಕ್ಷ್ಮಿ ಹಣ ಕಂಪ್ಲೀಟ್ ಆಗಿ ಸೋರಿಕೆ ಆಗ್ತಾ ಇತ್ತು. ಕೋಟಿ ಕೋಟಿ ಹಣ ಸೋರಿಕೆ ಆಗ್ತಾ ಇತ್ತು. ಈ ಒಂದು ಹಣವನ್ನ ಅಂದ್ರೆ ಈ ಸೋರಿಕೆ ಆದಂತಹ ಹಣವನ್ನ ಪತ್ತೆ ಮಾಡಿ ಯಾರು ಫಲಾನುಭವಿಗಳಿದ್ದಾರೋ, ನಿಜವಾದಂತಹ ಫಲಾನುಭವಿಗಳು ಯಾರಿದ್ದಾರೋ ಅವರಿಗೆ ಹಣವನ್ನ ಸಂದಾಯ ಮಾಡಲಿಕ್ಕೆ ಈಗ ಸರ್ಕಾರ ಹೊರಟಿರುವಂಥದ್ದು. ಸೊ ಹಾಗಾಗಿ ಇದೊಂದು ಗೃಹಲಕ್ಷ್ಮಿ ಹಣದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ ಆಗಿರುವಂಥದ್ದು. ಸ್ಕ್ಯಾಮ್ ಮೀನ್ಸ್ ಅಂತಂದ್ರೆ ಸತ್ತವರಿಗೂ ಕೂಡ ಹಣವನ್ನ ಹಾಕಿರುವಂಥದ್ದು. ಸತ್ತವರು ಯಾರ್ಯಾರು ಸತ್ತಿದಾರಲ್ಲೋ ಅವರೆಲ್ಲರಿಗೂ ಕೂಡ ಹಣವನ್ನ ಇಲ್ಲಿವರೆಗೂ ಕೂಡ ಸರ್ಕಾರ ಹಾಕಿಕೊಂಡು ಬಂದಿರುವಂಥದ್ದು. ಅಂದ್ರೆ ಸುಮಾರು ಏನೇನಾದ್ರೂ ಕೂಡ ಸರ್ಕಾರಕ್ಕೆ 80 ಕೋಟಿ 80 ಕೋಟಿ ಹಣ ಹಂಗೆ ನಷ್ಟ ಆಗಿರುವಂಥದ್ದು. ಅಂದ್ರೆ ಇಲ್ಲಿವರೆಗೂ ಕೂಡ ಮೃತರ ಸಂಖ್ಯೆಯಲ್ಲಿ ಎಷ್ಟಿದೆ ಅಂತಂದ್ರೆ ಸುಮಾರು 120 ಕೋಟಿ ಹಣ ಬ್ಯಾಂಕಲ್ಲಿ ಹಂಗೆ ಉಳಿದಿದೆ. ಸೊ ಆ ಹಣವನ್ನ ಈಗ ಪತ್ತೆ ಹಚ್ಚಿ ಈಗ ಸರ್ಕಾರ ಮತ್ತೆ ಅಗೇನ್ ಗೃಹಲಕ್ಷ್ಮಿ ಹಣ ಅಂದ್ರೆ ಯಾರ್ಯಾರಿಗೆ ಸೇರ್ಬೇಕೋ ಅವರಿಗೆ ಮಾತ್ರ, ಫಲಾನುಭವಿಗಳು ಯಾರಿದ್ದಾರೋ ಅವರಿಗೆ ಆ ಹಣವನ್ನ ಕೊಡಬೇಕು ಅಂತ ಹೇಳಿ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್‌ಗಳನ್ನ ಈಗ ಸರ್ಕಾರ ತಂದಿರುವಂತದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.